ಇನ್ನು ಯುಗಾದಿ ಹಬ್ಬದ ಮರುದಿನ ಅಂದರೆ ಶುಕ್ರವಾರ ಮುಂಜಾನೆ ಬೆಂಗಳೂರಿನ MG ರಸ್ತೆಯಲ್ಲಿ ಐಷಾರಾಮಿ ಕಾರನ್ನು ಡ್ರಿಫ್ಟಿಂಗ್ ಮಾಡಿ ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಡ್ರಿಫ್ಟಿಂಗ್ ಮಾಡಿದ್ದ ಐಷಾರಾಮಿ ಕಾರನ್ನು, ಲ್ಯಾಂಬೋರ್ಗಿನಿ ಕಾರನ್ನು ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಸೀಸ್ ಕೂಡ ಮಾಡಿದ್ದಾರೆ. ಅದಾದ ನಂತರ ಕಾನೂನಾತ್ಮಕ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಐಷಾರಾಮಿ ಕಾರ್ ಡ್ರಿಫ್ಟಿಂಗ್ ಕೇಸ್. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನಿಂದ ಕಾರು ಡ್ರಿಫ್ಟಿಂಗ್. ಲ್ಯಾಂಬೋರ್ಗಿನಿ ಕಾರು ಸೀಸ್ ಮಾಡಿದ ಪೊಲೀಸರು. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಯಿಂದ ಕಾರ್ ಡ್ರಿಫ್ಟಿಂಗ್ ನಡೆದಿದೆ ಎನ್ನಲಾದ ಲ್ಯಾಂಬೋರ್ಗಿನಿ ಕಾರನ್ನು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. KA 05NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರನ್ನು ಸೀಸ್ ಮಾಡಲಾಗಿದ್ದು, ರಿಕ್ಕಿ ರೈನಿಂದ 2-3 ಬಾರಿ ಕಾರ್ ಡ್ರಿಫ್ಟಿಂಗ್ ಮಾಡಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಕಾರಿನ ಮಾಲೀಕತ್ವ ಮತ್ತು ದಾಖಲೆಗಳ ಪರಿಶೀಲನೆಗಾಗಿ RTO ಅಧಿಕಾರಿಗಳಿಗೆ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ರವಿ ಪತ್ರ ಬರೆದಿದ್ದಾರೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರನ್ನು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ಸಂಬಂಧ ಸಾರ್ವಜನಿಕರ ಮೊಬೈಲ್ನಲ್ಲಿ ಆ ವಿಡಿಯೋಗಳು ಕೂಡ ಸೆರೆಯಾಗಿದ್ವು. ಇದೀಗ ಆ ಕಾರನ್ನು ಪೊಲೀಸರು ಸೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿ ಮತ್ತು ಅವರ ಟೀಮ್ ಇದೀಗ ಆ ಕಾರನ್ನು ಸೀಸ್ ಮಾಡಿದೆ. ಆ ಕಾರು ಇದೀಗ ಯಾರಿಗೆ ಸೇರಿದೆ ಅಂತೇಳಿ ಗೊತ್ತಾಗಿದೆ. ಇದೀಗ ಕಾರ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಈ ಕಾರು ಸೇರಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಈ ಕಾರು ಅವರ ಬಿಡದಿಯ ಮನೆ ಏನಿದೆ ಅಲ್ಲಿಂದ ಇದೀಗ ಸೀಸ್ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅಲ್ಲಿಂದ ಕಾರನ್ನು ಇದೀಗ ಟೋ ಮಾಡಿಕೊಂಡು ಬಂದು ಇದೀಗ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯ ಬಳಿ ಇದೀಗ ಕಾರನ್ನು ಹಾಕುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಯಾವಾಗ ಈ ಕಾರನ್ನು ಸೀಸ್ ಮಾಡಿ ಇದೀಗ ತರಲಾಗಿದೆಯೋ ಕಾರ್ನ ದಾಖಲಾತಿಗಳನ್ನ ಪರಿಶೀಲನೆ ನಡೆಸುವ ಕೆಲಸವನ್ನು ಮಾಡಲಾಗಿದೆ. ಮತ್ತು ಕಾರು ಯಾರ ಹೆಸರಿನಲ್ಲಿದೆ ಅನ್ನೋದರ ಮಾಹಿತಿಯನ್ನು ಕೊಡಿ ಅನ್ನೋ ಮಟ್ಟಿಗೆ ಇದೀಗ ಪೊಲೀಸರು RTOಗೆ ಪತ್ರವನ್ನು ಬರೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೀಗ ರಿಕ್ಕಿ ರೈ ನಾನು ಓಡಿಸ್ತಿಲ್ಲ ಅನ್ನೋ ಮಟ್ಟಿಗೆ ಹೇಳ್ಕೊಂಡಿದ್ದಾರೆ. ಆದರೆ ಹಲವಾರು CCTVಗಳ ಪರಿಶೀಲನೆಯಲ್ಲಿ ಪೊಲೀಸರಿಗೆ ಇದು ರಿಕ್ಕಿ ರೈ ಓಡಿಸಿದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇದ್ರ ಜೊತೆಗೆ ರಿಕ್ಕಿ ರೈ ಈ ಒಂದು ಕಾರನ್ನು ಓಡಿಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡುವ ಕೆಲಸವನ್ನು ಸಹ ಪೊಲೀಸರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಕಾರನ್ನು ಗಮನಿಸಬಹುದು. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರ್ ಇದು. ಈ ಕಾರ್ ಇದೀಗ ರಿಕ್ಕಿ ರೈ ಹೆಸರಿನಲ್ಲಿದೆಯಾ ಅಥವಾ ಅವರ ಆಪ್ತರ ಹೆಸರಿನಲ್ಲಿದೆಯಾ ಅನ್ನೋದಷ್ಟೇ ಗೊತ್ತಾಗಬೇಕಿದೆ. KA 05NR 0009 ನಂಬರಿನ ಕಾರ್ ಇದು. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು. ಇದೇ ಕಾರನ್ನು ಡ್ರಿಫ್ಟಿಂಗ್ ಮಾಡಲಾಗಿತ್ತು ಅನ್ನೋ ಮಾಹಿತಿಗಳು ಇದೀಗ ಲಭ್ಯವಾಗ್ತಿರೋದು. ನಿನ್ನೆ ಬೆಳಗಿನ ಜಾವ 2-3 ಗಂಟೆಯಲ್ಲಿ ಈ ಕಾರನ್ನು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಇದೇ ಸಂಬಂಧ ಇದೀಗ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಕಾರನ್ನು ಇದೀಗ ಲಿಫ್ಟ್ ಮಾಡಿದ್ದಾರೆ. ಕಾರನ್ನು ಕಬ್ಬನ್ ಪಾರ್ಕ್ ಠಾಣೆಯ ಮುಂದೆ ತರುವ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಪೊಲೀಸರು ಇದೀಗ ರಿಕ್ಕಿ ರೈಗೆ ನೋಟಿಸನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಾರಣ ಇದೀಗ ರಿಕ್ಕಿ ರೈ ನಾನು ಓಡಿಸಿಲ್ಲ ಅಂತ ಹೇಳ್ಕೊಂಡ್ರು ಸಹ ರಿಕ್ಕಿ ರೈಯೇ ಕಾರು ಓಡಿಸಿರೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇದ್ದಾವೆ ಅನ್ನೋ ಮಾಹಿತಿಗಳು ಇದೆ. ಯಾಕಂತ ಹೇಳಿದ್ರೆ ಹಲವಾರು CCTVಗಳಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದರಲ್ಲಿ ರಿಕ್ಕಿ ರೈ ಕಾರು ಓಡಿಸ್ತಿರೋದು ಅನ್ನೋದು ಗೊತ್ತಾಗಿದೆ. ರಿಕ್ಕಿ ರೈ ಡ್ರಿಫ್ಟಿಂಗ್ ನಡೆಸಿದ ಬಗ್ಗೆ CCTV ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗ್ತಿದೆ. ಲಭ್ಯವಿರುವ CCTV ಸಾಕ್ಷ್ಯಗಳನ್ನು ಆಧರಿಸಿ ರಿಕ್ಕಿ ರೈಗೆ ನೋಟಿಸ್ ಕೊಟ್ಟು ಲ್ಯಾಂಬೋರ್ಗಿನಿ ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾರಿನ ದಾಖಲಾತಿಯನ್ನು ಕೊಟ್ಟು ಫೈನ್ ಕಟ್ಟಿ ಕಾರನ್ನು ರಿಲೀಸ್ ಮಾಡಿಕೊಳ್ಬೇಕಿದೆ. ಅಜಾಗರೂಕವಾಗಿ ಚಾಲನೆ ಮಾಡಿದ್ದಕ್ಕೆ 2,000ವರೆಗೂ ಕೂಡ ದಂಡ ವಿಧಿಸುವುದಕ್ಕೆ ಅವಕಾಶವಿದೆ. ಕಾರಿನ RCಯನ್ನು ರದ್ದುಗೊಳಿಸುವಂತೆ ಪೊಲೀಸರು RTOಗೆ ಶಿಫಾರಸು ಸಹ ಮಾಡಬಹುದಾಗಿದೆ. ನಾಳೆ ರಿಕ್ಕಿ ರೈ ಪರ ವಕೀಲರು ಠಾಣೆಗೆ ಹಾಜರಾಗಿ ದಾಖಲಾತಿಯನ್ನು ತೋರಿಸಿ ಕಾರ್ ರಿಲೀಸ್ ಮಾಡಲಾಗುತ್ತೆ. ಇಲ್ಲ ಕೋರ್ಟ್ನಿಂದ ಆರ್ಡರ್ ಮಾಡಿಸ್ಕೊಂಡು ಬಂದು ಕಾರನ್ನು ಬಿಡಿಸ್ಕೊಳ್ಬಹುದಾಗಿದೆ. ಬಿಡದಿಯಲ್ಲಿ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದ ಬಳಿಕ ರಿಕ್ಕಿ ರೈ ಮತ್ತೊಮ್ಮೆ ಸುದ್ದಿಯಾಗಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಡ್ರಿಫ್ಟಿಂಗ್ ಮಾಡಿದ ಬಗ್ಗೆ ಸಹಜವಾಗಿಯೇ ಆಕ್ಷೇಪಗಳು ವ್ಯಕ್ತವಾಗ್ತಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV.